ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನೋಡಿದ್ಯೇನಮ್ಮ, ನಿಮ್ಮಮ್ಮ ನಿನ್ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆಗಳನ್ನ ಕಟ್ಕೊಂಡಿದ್ಲು ಅಂತ. ಇದ್ರ ಬಗ್ಗೆ ನಮ್ ನಾಗರಾಜನ ಹತ್ರ ಮಾತಾಡ್ಬೇಕು. ಇಷ್ಟಕ್ಕೆಲ್ಲ ಜಮೀನ್ ಪತ್ರ ಬೇಕು. ಅಮ್ಮ ಒಪ್ಕೋತಾರ? ನೀನ್ ತಲೆ ಕೆಡ್ಸ್ಕೋಬೇಡಮ್ಮ. ಬಾಮನ್ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ಸಪ್ತಮಿ ಸಿಸ್ಟರು ಎಂಗೇಜ್ಮೆಂಟ್ ಆಗೋದ್ಮೇಲೆ ಅವ್ರ ತಂದೆ ನಿಮ್ ತಂದೆ ಹತ್ರ ಏನಾದ್ರೂ ಮಾತಾಡಿದ್ರ? ಈ ಭಯ ಪಡೋ ತರ ನಿನಗೇನಾದ್ರೂ ವಿಷಯ ಹೇಳಿದ್ರ? ಅದು ಗೊತ್ತಿಲ್ವೇ. ಈಗ ನನ್ನ ತಲೆ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡೋ ತರ ಆಗ್ತಿದೆ. ನೀನಾದ್ರೂ ಕಾಲ್ ಮಾಡು ಅಂದ್ರೆ ಅದು ಆಗಲ್ಲ. ಅವ್ರಾಗಿ ಏನಾದ್ರೂ ಕಾಲ್ ಮಾಡಿ ಹೇಳಿದಾರ? ಅದು ಗೊತ್ತಿಲ್ಲ ಅಂತೀಯ. ನನ್ನ ಮದ್ವೆ ಗಣೇಶನ್ ಮದುವೆ ತರ ಆಗೋಗಿದೆಯಲ್ಲ ಸ್ವಾಮಿ. ಸಪ್ತಮಿ ಬಿಟ್ರೆ ಬೇರೆ ಹುಡುಗಿ ಸಿಗಲ್ಲ ಅಂತ ಜ್ಯೋತಿಷಿ ಬೇರೆ ಹೇಳಿದ್ದಾರೆ. ಇವಾಗ ಸಪ್ತಮಿ ಬೇರೆ ಮಾತಾಡಿಸ್ತಿಲ್ಲ. ಅಯ್ಯೋ, ಅಲ್ಲಿಗೆ ನಾನ್ ಕಾಶಿಗೆ ಹೋಗೋದು ಕನ್ಫರ್ಮು. ಮಗ, ಸಂಜೆವರೆಗೂ ವೇಟ್ ಮಾಡು. ಸಪ್ತಮಿ ಅವರೇ ಕಾಲ್ ಮಾಡಿಲ್ಲ ಅಂತ ಹೇಳಿದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಕಾಲಿಗೆ ಡೈ ಹೊಡೆದ್ಬಿಡು. ಬೇರೆ ದಾರಿನೇ ಇಲ್ವಾ? ಬೇರೆ ದಾರಿನೇ ಇಲ್ಲ. ನೀನು ಹೀಗೆ ಯೋಚನೆ ಮಾಡ್ತಿರೋ. ಟೀ ತಗೋ ಬರ್ತೀನಿ. ನನಗೆ ಹಾಲು ಜಾಸ್ತಿ ಹಾಕು. ಸಪ್ತಮಿ, ನೀ ನನ್ನ ವೈಫ್ ಆಗ್ತೀಯೋ ಇಲ್ಲವೋ? ಈ ಸ್ಟೋರಿ ಎಲ್ಲಿಗೆ ಹೋಗುತ್ತೋ ಅಯ್ಯೋ, ಒಂದು ಗೊತ್ತಾಗ್ತಿಲ್ಲ. ಅಣ್ಣ, ಏನು? ಊಟಕ್ಕೆ ಬಾರಣ್ಣ. ನಂಗೆ ಊಟ ಏನು ಬೇಡ, ನೀವಾಗ ತಿನ್ಕೊಳ್ಳಿ. ಅಣ್ಣ, ಊಟ ಮಾಡದೇ ಇದ್ರೆ ಆರೋಗ್ಯ ಹಾಳಾಗೋದಿಲ್ವಾ? ಪ್ಲೀಸ್ ಅಣ್ಣ, ಬಾರಣ್ಣ. ನನಗೇನು ಆಗಲ್ಲ, ನೀವಾಗ ತಿನ್ಕೊಳ್ಳಿ. ಹೋಗಿಲ್ಲಿಂದ. ಅಣ್ಣ ಹೋಗೆ. ಆಯ್ತಣ್ಣ. ಜಾನ್ವಿ, ನಿಮ್ಮಣ್ಣ ಏನಂದ? ಅಪ್ಪ ಕೋಪದಲ್ಲಿ ನನಗೇನೂ ಬೇಡ, ನನ್ನ ನೆಮ್ಮದಿಯಾಗಿರಕ್ ಬಿಡಿ ಅಂತ ಬೈದ್ ಕಳಿಸ್ತಾ ಅಪ್ಪ. ನೋಡ್ತಾ ಇರಿ, ಅವನ್ಗೆ ಹೆಚ್ಚು ಹೊತ್ತು ಹಸಿವು ತಡ್ಕೊಳಕ್ ಆಗೋದಿಲ್ಲ. ಇನ್ ಸ್ವಲ್ಪ ಹೊತ್ತಿಗೆಲ್ಲ ಬಂದು ಏನ್ ಅಡಿಗೆ ಅಂತ ವಿಚಾರಿಸ್ತಾನೆ. ಇಲ್ಲ ಅಮ್ಮ, ನಿಶ್ಚಿತಾರ್ಥದಲ್ಲಿ ಯೋಗರಾಜು ಮನೆಯವ್ರು ನಡ್ಕೊಂಡ ರೀತಿಯಿಂದ ಅವನ ಮನ್ಸಿಗೆ ತುಂಬಾ ಬೇಜಾರಾಗಿದೆಯಮ್ಮ. ಅದಕ್ಕೆ ಯಾರೂ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ವೆಂಕಟಪ್ಪನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ನಿಶ್ಚಿತಾರ್ಥ ನಡೀತಾನೆ ಇರಲಿಲ್ಲ ಅಮ್ಮ. ಹೌದು ಕಣೋ ನಾಗರಾಜು. ಹೇಗಾದ್ರೂ ಮಾಡಿ ಆ ಚಿಕ್ಕಪ್ಪನ ಮನೆಯವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಎಮ್ಮೆಗೆ ಎಷ್ಟೇ ಹೊಡೆದ್ರು ಅದು ಕದ್ಲೋದಿಲ್ಲ ಕಣೋ. ಅದೇ ರೀತಿ ಈ ಯೋಗರಾಜ್ ಮನೆಯವ್ರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅವ್ರು ಮಾತ್ರ ಬದಲಾಗೋದಿಲ್ಲ. ಅವರು ಅಷ್ಟಕ್ಕೆ ಸುಮ್ನಾಗಲ್ಲ ಅಜ್ಜಿ. ಮತ್ತೆ ಕಾಲ್ ಕೆರ್ಕೊಂಡು ಜಗಳಕ್ ಬಂದೇ ಬರ್ತಾರೆ. ಹೌದಮ್ಮ ಜಾನ್ವಿ, ನೀನ್ ಹೇಳೋದು ಸರಿಯಾಗೇ ಇದೆ. ಇದಕ್ಕೊಂದು ಅಂತ್ಯ ಕಾಣಿಸ್ಲೇಬೇಕು. ನಾಳೆನೆ ನಾನು ಯೋಗರಾಜು ಮನೆಗೆ ಹೋಗಿ ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ಬರ್ತೀನಿ. ನೀನ್ ಹೋದಾಗ ಆ ಮಂಜರಿ ವಾಸಂತಿ ಏನಾದ್ರೂ ಮಾತಾಡ್ತಾರೆ ಕಣೋ. ಅಲ್ಲಿ ನಿನ್ಗೇನಾದ್ರೂ ಅವಮಾನ ಆದ್ರೆ ಅದು ನೋಡೋ ಶಕ್ತಿ ನನಗಿಲ್ಲ. ನನಗೆ ಅವಮಾನ ಆದ್ರೂ ಪರವಾಗಿಲ್ಲಮ್ಮ. ನನಗೆ ನನ್ನ ಮಗನ ಭವಿಷ್ಯನೇ ಮುಖ್ಯ. ಅಪ್ಪ, ನಾಳೆ ನಿಮ್ ಜೊತೆ ನಾನು ಬಂದೇ ಬರ್ತೀನಿ. ನೀನು ಬಂದ್ರೆ ಅಲ್ಲಿ ನಡೆಯೋದೇ ಬೇರೆ. ನಾಳೆ ನಾನು ಅವ್ರ ಮನೆಗೆ ಹೋಗಿ ಯಾರು ಯಾವ ತರ ಬುದ್ಧಿ ಹೇಳಬೇಕು ಆ ತರ ತಲೆ ಮೇಲೆ ತಟ್ಟಿ ಬರ್ತೀನಿ. ಮೊದಲು ಮಾತಿನ ಪೆಟ್ಟು, ಆಮೇಲೆ ತೊಣ್ಣೆ ಪೆಟ್ಟು.
ರಾತ್ರಿ ಆಯ್ತಾ ಬಂತು, ಇನ್ನು ಸಪ್ತಮಿ ಕಡೆಯಿಂದ ಒಂದು ಕಾಲು ಬಂದಿಲ್ಲ. ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಪ್ಪ ನನ್ನ ಮದುವೆ ವಿಚಾರಕ್ಕೆ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಅಂತ ನನಗೆ ಈಗ ಗೊತ್ತಾಯ್ತು. ಕಾಲ್ ಕಟ್ ಮಾಡ್ತಿದ್ದಾರೆ. ಏನ್ ಮಾಡ್ಲಿ? ಇದೇನಿದು? ಸಪ್ತಮಿ 3,000 ದುಡ್ಡು ಕಳಿಸಿದ್ದಾರೆ. ಸ್ಪೆಷಲ್ ಸೋಫಾ ತಂದು ದುಡ್ಡು ವೇಸ್ಟ್ ಆಯ್ತು ಅಂತ ಅವ್ರ ತಂದೆ ಬಗ್ಗೆ ಮಾತಾಡಿದ್ದೆ ತಪ್ಪಾಗೋಯ್ತಾ? ಅಯ್ಯೋ, ಒಂದು ಮಾತಾಡದೆ ದುಡ್ಡು ಕಳಿಸಿದ್ದಾರೆ. ಅಂದ್ರೆ ನಂದು ಸಪ್ತಮಿದು ಎಂಗೇಜ್ಮೆಂಟ್ ಕ್ಯಾನ್ಸಲ್ಲ. ಅಯ್ಯೋ, ಏನ್ ಮಾಡ್ಲಿ? ತಾತ, ನನ್ನ ಲೈಫ್ಗೆ ಸ್ಫೂರ್ತಿಯಾಗಿ ಬಂದಿರೋ ಸಪ್ತಮಿನ ಬರೀ ಜುಜುಬಿ 3,000 ಉಳಿಸೋದಿಕ್ಕೋಗಿ ಕಳ್ಕೊಬಿಟ್ಟೆ. ಏನ್ ಮಾಡ್ಲಿ? ಈಗ ಸಪ್ತಮಿ ಬೇಡ ಅಂದ್ರೆ ನಂಗೆ ಲೈಫ್ ಟೈಮ್ ಮದ್ವೆನೇ ಆಗಲ್ಲ. ಅಯ್ಯೋ, ಏನ್ ಮಾಡ್ಲಿ? ತಾತ, ನನ್ಗೀಗೊಂದು ಐಡಿಯಾ ಕೊಡ್ಲೇಬೇಕು. ನೀನು ಹೇಳು, ಏನ್ ಮಾಡ್ಲಿ? ಮಾತಾಡ್ ತಾತ, ಹೇಳೋ ತಾತ, ಮಾತಾಡು. ಶ್ರೀಮಂತು, ಏನಾಯ್ತಪ್ಪ? ಶ್ರೀಮಂತು, ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಾ ಇದ್ದೆ? ಏನಿಲ್ಲ. ಮತ್ತೆ ತಾತ ತಾತ ಅಂತ ಕೂಗದಾಗಾಯ್ತು, ಅದಕ್ಕೆ ನಾನ್ ಬಂದೆ. ಏನಿಲ್ಲ ಅಂತ ಹೇಳಿದ್ನಲ್ಲ. ನಾನೊಂದು ಹೇಳಲ್ಲ ಶ್ರೀಮಂತು, ನಿಮ್ಮಪ್ಪ ನಾನು ಇಲ್ಲೇ ಇದ್ದೀನಿ. ಏನೇ ವಿಷಯ ಇದ್ರೂ ನನ್ನನ್ನೇ ಕೇಳೋದು ಬಿಟ್ಟು ಸತ್ತ ಸ್ವರ್ಗದಲ್ಲಿರೋ ನಿಮ್ ತಾತನ ಯಾಕೋ ಕರೀತಾ ಇದೀಯಾ? ಅದು ನಿಶ್ಚಿತಾರ್ಥದಲ್ಲಿ ಗಲಾಟೆ ಮಾಡಿರೋ ಆ ಯೋಗರಾಜಿಗೆ ಏನಾದ್ರು ಮಾಡೋಂತ ತಾತಂಗೆ ಹೇಳ್ತಿದ್ದೆ. ಅದು ನಿಮ್ಗೆ ಜೋರ ಕೇಳಿಸಿದೆ. ಓ, ಅದಾ ವಿಷಯ? ಇದೇ ವಿಷಯ ನೀವು ಗಲಾಟೆ ಮಾಡ್ತೀರಾ? ನಿಮ್ಮ ಹತ್ರ ಏನು ಪ್ರಯೋಜನ? ನಿಜ ತಾನೇ? ನಾಳೆ ಗಲಾಟೆ ಆದ್ರೂ ಆಗ್ಬಹುದು ಶ್ರೀಮಂತು. ನಿಜವಾಗ್ಲೂ? ಹೌದು ಶ್ರೀಮಂತು, ನಾಳೆ ನಾನು ಅವ್ರ ಮನೆಗೆ ಹೋಗಿ ಮಾತಾಡೋದಂತೂ ನಿಜ. ನಿನ್ನ ಜೀವನಕ್ಕೆ ಅಡ್ಡಿ ಆಗ್ತಾರೆ ಅಂದ್ರೆ ಅದು ಅಣ್ಣನೇ ಆಗಿರ್ಲಿ, ತಮ್ಮನೇ ಆಗಿರ್ಲಿ, ಯಾರೇ ಆಗಿರ್ಲಿ, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಆರಾಮಾಗಿ ಮಲ್ಕೋ. ಅಪ್ಪ, ಏನಪ್ಪ? ನನ್ನ ಮದುವೆ ಚೆನ್ನಾಗಿ ನಡೀತಲ್ಲ? ಈ ಅನುಮಾನ ನಿನಗೆ ಯಾಕೆ ಬಂತು? ನನಗೆ ಕಲ್ಯಾಣ ರೇಖೆ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ, ಅದಕ್ಕೆ ಬಂತು. ಇದೆ ಶ್ರೀಮಂತು, ನಿನಗೆ ಕಲ್ಯಾಣ ರೇಖೆ ಇದೆ.